ಈಗ ಮೇನ್ ಪ್ರಾಬ್ಲಮ್ ಏನು ಅಂದರೆ ಗ್ಯಾಸ್ ಸಿಗ್ತಾ ಇಲ್ಲ, ಪ್ಲಸ್ ಗ್ಯಾಸ್ದು ರೇಟು ಜಾಸ್ತಿ ಆಗಿದೆ, ಪ್ಲಸ್ ಅದಿಲ್ದಿರ ಈಗ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಆಗಿದೆ. ಹಾಗಾಗಿ ಮೀಟ್ರಿಗೆ ಬರೋರು ಕಮ್ಮಿ, ಪ್ಲಸ್ಸು ಈಗ ಎಕ್ಸ್ಟ್ರಾ ಕೊಡೋರು ಕಮ್ಮಿನೇ. ಈಗ ಆನ್ಲೈನಲ್ಲಿ ನೋಡೋಣ ಅಂದರೆ ಆನ್ಲೈನ್ ಆ್ಯಪ್ಗಳು 18 ರೂಪಾಯಿ ಗೌರ್ಮೆಂಟೇ ಫಿಕ್ಸ್ ಮಾಡಿದೆ, ಆದರೆ ಅವರು 16, 15 ಅಷ್ಟೇ ಮಾಡ್ತಾರೆ. ಯಾಕಂದರೆ ರೈಡ್ ಬುಕ್ಕಿಂಗ್ ಮಾಡ್ತಾರಲ್ಲ ಆ ಟೈಮಲ್ಲಿ ಒಂದು ಅಮೌಂಟ್ ತೋರಿಸುತ್ತೆ. ಎಕ್ಸಾಂಪಲ್ 100 ರೂಪಾಯಿ ತೋರಿಸುತ್ತೆ ನಮಗೆ, ನಾವು ಅಕ್ಸೆಪ್ಟ್ ಮಾಡಿ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಅಲ್ಲಿ 70, 80 ಬರುತ್ತೆ. ನಾವು ಅವ್ರನ್ನ ಯಾರನ್ನಾರು ಕೇಳಕ್ಕೆ ಹೋದ್ರೆ ಅವ್ರೇನಂತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವೇನಿದ್ರು ಕಸ್ಟಮರ್ಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ. ಯಾರೋ ಆ್ಯಪ್ ಅವರು ಆಟೋ ಡ್ರೈವರ್ಗೆ ನಾವೇನು ಜವಾಬ್ದಾರಿ ತೊಗೊಳ್ಳಲ್ಲ ಅಂತಾರೆ. ಆಗಿರೋದ್ರಿಂದ ನಾನೇನು ಇಷ್ಟಪಡ್ತೀನಿ ಅಂತಂದರೆ ಆ್ಯಪ್ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಡ್ರೈವರ್ಗಳು. ಈಗ ಡಿಜಿಟಲ್ ಯುಗ ಅಲ್ಲ ಸರ್, ಅವಾಯ್ಡ್ ಮಾಡಿದರೆ ಈಗ ಎಕ್ಸಾಂಪಲ್ ನೀವು ನಿಮ್ಮದು ಕೆಲಸ ನಾವು ಮಾಡ್ತಾ ಇರ್ತೀವಿ, ಏನಾದ್ರು ತೊಂದರೆ ಆದಾಗ ಯಾರು ಹೆಲ್ಪ್ ಮಾಡಬೇಕು? ನೀವೇನಾದ್ರು ಸ್ಪಂದಿಸ್ಬೇಕು ತಾನೆ. ನೀವು ನಮಗೆ ತೊಂದರೆ ಆದಾಗ ಅದ್ರ ಬಗ್ಗೆ ನನಗೇನು ಮಾಡಬೇಡಪ್ಪ, ನನ್ನ ಕೆಲಸ ಮಾತ್ರ ಮಾಡು ಅಂದರೆ ಅದು ಯಾವ ಥರ ನ್ಯಾಯ? ನಾನು ಕಸ್ಟಮರ್ ಕೇರ್ನೇ ಕೇಳಿದ್ದೀನಿ. ಇಲ್ಲ ನಾವು ಬರೀ ಕಸ್ಟಮರ್ಗೆ ಮಾತ್ರ ಮಾಡೋದು, ಆಟೋ ಡ್ರೈವರ್ಗೆ ನಾವೇನು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತಾರೆ. ಈಗ ಎಕ್ಸಾಂಪಲ್ಲು ಕಸ್ಟಮರ್ ಏನಾರು ಆಟೋದಲ್ಲಿ ಬಿಟ್ಬಿಟ್ಟು ಬೇರೆ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಆವಾಗ ಕಟ್ಕೊಡ್ಬೇಕಾಗಿರೋದು ನಾವು, ಯಾರೋ ಆಟೋ ಡ್ರೈವರು. ಸಪೋಸ್ ಆಟೋ ಡ್ರೈವರ್ಗೆ ರೈಡ್ ತೊಗೊಂಡು ಹೋಗೋವಾಗ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ಕಸ್ಟಮರ್ ರೆಸ್ಪಾನ್ಸ್ ಇಲ್ವಾ, ಅಥವಾ ಆ್ಯಪ್ ಅವ್ರ ರೆಸ್ಪಾನ್ಸ್ ತೊಗೊಳಲ್ವಾ? ಒಂದು ಲೆಕ್ಕದಲ್ಲಿ ರ್ಯಾಪಿಡೋ, ಓಲಾ, ಊಬರ್ ಬರೋಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು. ಹೆಂಗೆ ಅಂತ ಕೇಳಿ, ಈಗ ರೆಗ್ಯುಲರು ಕೆಲ್ಸಕ್ಕೆ ಹೋಗೋರು ಇರ್ಬೋದು, ಸ್ಕೂಲ್ಗೆ ಹೋಗೋರು ಇರ್ಬೋದು, ಯಾವುದೋ ಒಂದು ಪರ್ಮನೆಂಟಾಗಿ ಡೈಲಿ ಹೋಗ್ತಾ ಇರ್ತಾರಲ್ಲ, ಅವರು ನಮ್ಮ ಹತ್ರ ಫಿಕ್ಸ್ ಆಗಿಬಿಟ್ಟಿದ್ರು, 9 ಗಂಟೆಗೆ ನನ್ನ ಪಿಕಪ್ ಮಾಡು, 5 ಗಂಟೆಗೆ ಡ್ರಾಪ್ ಮಾಡು ಅಂತ. ಹಂಗಾಗಿ ಪರ್ಮನೆಂಟ್ ಬಾಡಿಗೆಗಳಿತ್ತು. ಈಗೇನಾಗಿದೆ, ಈಗ ಎಕ್ಸಾಂಪಲ್ಲು ಆವಾಗ ಪಿಕಪ್ ಮಾಡೋಕ್ಕೆ ಕರೆಕ್ಟಾಗಿ ಹೋಗ್ತಿದ್ವಿ. ಈವ್ನಿಂಗ್ ಪಿಕಪ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಒಂದು 5-10 ನಿಮಿಷ ಲೇಟಾಗಿ ಹೋದ್ರೂ ಕಾಯ್ತಾಯಿದ್ರು ಅವರು. ಯಾಕೆ? ಬೇರೆ ಆಟೋ ಸಿಗ್ತಾ ಇರಲಿಲ್ಲ. ಈಗೇನಾಗಿದೆ ಗೊತ್ತಾ, ಈಗ ಅವ್ರಿಗೋಸ್ಕರ ನಾವು ಕಾಯ್ಕೊಂಡು ಹೋಗೋಕ್ಕಾಗಲ್ಲ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದಾಗ ಏನಾದರೂ ನಾವು ಫೋನ್ ಮಾಡಿ ಒಂದು 10 ನಿಮಿಷ ಇರಿ ಬರ್ತೀವಿ ಅಂತಂದರೆ, ಬೇಡಪ್ಪ ಆ್ಯಪಲ್ಲಿ ನಾನೇ ಬಂದುಬಿಡ್ತೀನಿ ಬುಕ್ ಮಾಡ್ಕೊಂಡು ಅಂತಾರೆ. ಅದು ಡಿಸ್ಅಡ್ವಾಂಟೇಜ್ ಆಗಿದೆ. ಅಲ್ಲ, ಈ ಓಲಾ ಊಬರ್ ಬಂದಿದ್ದಕ್ಕೆ ಮಾನವೀಯತೆ ಅನ್ನೋದೇ ಕಡಿಮೆ ಆಗಿದೆ. ಹೌದು, ಅದೇ ಅದೇ ಹೇಳ್ತಾರಲ್ಲ, ನೀಯತ್ತೇ ಇಲ್ಲ. ಆವಾಗ ಓಲಾ ಊಬರ್ ಇಲ್ದಿರೋ ಟೈಮಲ್ಲಿ 5 ಗಂಟೆಗೆ ನಾನು ಪಿಕಪ್ ಮಾಡ್ತೀನಿ ಅಂದಾಗ 5 ಕಾಲಲ್ಲಿ ಫೋನ್ ಮಾಡಿದ್ರು ಕಸ್ಟಮರ್ ಅಲ್ಲೇ ಇರ್ತಿದ್ರು. ಇವಾಗ ಏನಿಲ್ಲ, 5 ಗಂಟೆಗೆ ಜೂಟು. ನಾವು ಅಲ್ಲೋಗಿ ಫೋನ್ ಮಾಡಿದ್ರೆ 5 ನಿಮಿಷ ನೋಡಿದ್ನಪ್ಪ, ಅರ್ಜೆಂಟ್ ಇತ್ತು, ಬೇರೆ ಗಾಡೀಲಿ ಹೊಟ್ಟೋದೆ ಅಂತ ಹೇಳ್ತಾರೆ ಕೆಲವರು. ಹಂಗೆ ಆ ಥರ ಆಗಿದೆ. ಅದು ಆ್ಯಪ್ ಬರೋಕ್ಕೆ ಮುಂಚೆ ನನ್ನ ಲೆಕ್ಕದಲ್ಲಿ ನನಗೆ ಬಾಡಿಗೆಗಳು ಚೆನ್ನಾಗಿತ್ತು, ಪರ್ಮನೆಂಟ್ ಇದ್ದರು. ಇವಾಗ ಅವರು ಇಲ್ಲ, ಈಗೆಲ್ಲ ಆನ್ಲೈನ್ ಅಲ್ವಾ, ಎಲ್ಲ ಅವ್ರವ್ರ ಟೈಮ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಒಟ್ಟಿನ ಆ್ಯಪ್ ಬಂದಮೇಲೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಾವು ಕಾಯೋಂಗಿಲ್ಲ, ಎಲ್ಲೇ ನಿಂತ್ರೂ ನಿಂಗೆ ಬಾಡಿಗೆ ಸಿಗುತ್ತೆ. ಬಟ್ ಏನಾಗುತ್ತೆ ಅಂದರೆ 100 ರೂಪಾಯಿ ಜಾಗದಲ್ಲಿ 80 ಬರುತ್ತೆ. ಬಟ್ ಕಸ್ಟಮರ್ ಎಲ್ಲಿರ್ತಾನೋ ಅಲ್ಲೋಗಿ ಪಿಕಪ್ ಮಾಡಬೇಕು. ಡ್ರಾಪ್ ಎಲ್ಲಿ ಕೇಳಿದ್ರೆ ಅಲ್ಲೇ ಹೋಗ್ಬೇಕು ನಾವು ಅಲ್ವಾ. ಅವರು ಸಂಧಿ ರೋಡ್ಗೆ ಹೋದ್ರು ಸಂಧಿ ರೋಡ್ಗೆ ಹೋಗ್ಬೇಕಾಗತ್ತೆ. ಇಲ್ಲ ಅವಾಗ ಹಂಗೇನಿಲ್ಲ, ಈ ರೋಡಲ್ಲಿ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹಿಂಗೆ ಹೋದಂದರೆ ಆಯ್ತಪ್ಪ ಅಂದ್ಬಿಟ್ಟು ಒಂದು 10-20 ಎಕ್ಸ್ಟ್ರಾ ಕೊಟ್ಟೆ ಹೊಟ್ಟೋಗ್ತಾಯಿದ್ರು. ಇವಾಗ ಎಕ್ಸ್ಟ್ರಾ ಮಾತಿಲ್ಲ. ಡ್ರೈವರ್ಗಳಿಗೆ ಒಂದು ಕೆಲವರಂತೂ ರೆಸ್ಪೆಕ್ಟು ಕೊಡಲ್ಲ, ಏನೋ ಅವ್ರ ಮನೆ ಕೆಲಸದವ್ರ ಥರ ಮಾತಾಡ್ತಾರೆ.